ಬೆದರಿಕೆ ಹಾಕಿ ಹೊರಟಿ ರಾಜೀನಾಮೆ ತಗೊಂಡ್ರ ಕೈಕಲಿಗಳು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ಈ ಒಂದು ವಿಚಾರ ಹೊರಟ್ಟಿಗೆ ಬೆದರಿಸಿ ರಾಜೀನಾಮೆ ತಗೊಂಡಿದ್ದಾರೆ. ಹೊರಟ್ಟಿ ಕಚೇರಿಯಲ್ಲಿದ್ದಾಗ ಡಿಕೆಶಿ ಹಾಗೂ ಬಿಕೆಯಿಂದ ಬೆದರಿಕೆ ಬಂದಿದೆ. ಒತ್ತಾಯಕ್ಕೆ ಮಣಿದು ಹೊರಟ್ಟಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಕೆ ಹಿನ್ನೆಲೆಯಲ್ಲಿ ನೋಡಿ ಹೆದರ್ತಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಕೊಡ್ತೀನಿ ಅಂದ್ರೆ ಹೊರಟವ್ರು ಹೇಳಿದಾರ. ಆದ್ರೆ ಅವ್ರು ಯಾಕೆ ಬಿಫೋರ್ ದಟ್ ಮಾಡಬೇಕಾಯ್ತು? ಮೋಸ್ಟ್ಲಿ ಅವ್ರ ಚೇಂಬರ್ದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಡಿಕೆ ಮತ್ತು ಬಿಕೆ ಅವರು ಕುಂತ್ರೆ ನೋಡ್ರಿ, ಅವ್ರಿಗೆ ಹಿನ್ನೆಲೆ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ರಿ. ಹಂಗಾಗಿ ಅವ್ರು ಇಬ್ರು ಕುಂತಾರು ಅಂದ್ರೆಗಿನ ಅಲ್ಲಿ ಏನೋ ಒಂದು ಕಡೆ ಆಗ್ತದೆ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟ. ಒಂದು ಕಡೆ ಅವರು ಹಿನ್ನೆಲೆ ನೋಡಿದಂಥ ಟೈಮಲ್ಲಿ ಬಿಕೆ ಹರಿಪ್ರಸಾದ್ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಿನ್ನೆಲೆ ನೋಡಿದಂಥ ಟೈಮಲ್ಲಿ ಅವ್ರು ಯಾವ ಹಿನ್ನೆಲೆಯಿಂದ ಬಂದಾರ ಅದನ್ನು ಹೇಳೋದು ಬೇಕಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನು ಮತ್ತೆ ಅವ್ರ ಗುರುಗಳ ಬಗ್ಗೆ ಹೆಸರನ್ನು ಉಲ್ಲೇಖನ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು 2 ತಾಸು ಸ್ಪೀಕರ್ ಚೇಂಬರ್ದಲ್ಲಿ ಕುಂತು ಅಲ್ಲೇ ಕ್ಷಣದಲ್ಲಿ ಯಾಕೆ ಅವರು ರಾಜೀನಾಮೆಯನ್ನು ಪಡ್ಕೊಂಡ್ರು ಅನ್ನೋಂಥ ಮುಖ್ಯಮಂತ್ರಿಗಳು ಈ ರೀತಿ ಒತ್ತಡವನ್ನು ಹಾಕುವಂಥ ಕೆಲಸ, ಅವ್ರ ಶೈಲಿ ಏನಾಗಿದೆಯೋ ಆ ಶೈಲಿಯನ್ನು ಕೂಡ ಮುಂದುವರಿಸುವಂಥ ಕೆಲಸ ಮುಖ್ಯಮಂತ್ರಿಗಳಾದರೂ ಕೂಡ ಆ ಶೈಲಿಯನ್ನು ಬಿಡಲಾರ್ದಂತೆ ಬಿಕೆ ಮತ್ತು ಡಿಕೆ ಇಬ್ಬರು ಕೂಡ ಒಂದಾಗಿ ಆ ಶೈಲಿಯನ್ನು ಮುಂದುವರಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಲಿ ಇವತ್ತು ಕ್ಯಾಬಿನೆಟ್ಟಿನ ವಿಸ್ತರಣೆ ಅಂತ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ ನಂತರ ಇವತ್ತು ಎಲ್ಲರಿಗೂ ಕೂಡ ಭಯ ಇದೆ. ಯಾವತ್ತು ರಾಜೀನಾಮೆ ಕೇಳ್ತಾರೋ ನಮಗೆ ಅನ್ನೋಂಥ ಭಯ ಎಲ್ಲರಲ್ಲಿ ಇದೆ. ಇವತ್ತು ನಮ್ಮನ್ನು ರಾಜೀನಾಮೆ ಕೇಳ್ಬೋದು, ನಾಳೆ ಇನ್ನೊಬ್ಬರು ರಾಜೀನಾಮೆ ಕೇಳ್ಬೋದು, ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು ಅನ್ನೋಂಥ ಭಯ ಅವರಲ್ಲಿ ಎಲ್ಲರಲ್ಲಿ ಕೂಡ ಇವತ್ತು ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಡ್ತೀನಿ. ಸ್ವಾಮಿ, ದಯವಿಟ್ಟು ನೀವು ಈ ರೀತಿ ಲಿಸ್ಟಲ್ಲಿ ಇದ್ದಂಥವ್ರು ತೆಗಿತೀರಿ, ಇನ್ನೊಬ್ಬರನ್ನ ತೆಗಿತೀರಿ, ಮಂತ್ರಿಗಳಾದಂಥವ್ರು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂಥ ಗೊಂದಲಗಳು ಏನಿದೆ, ಆ ಗೊಂದಲಗಳು ಪರಿಹಾರ ಆಗಬೇಕಂದ್ರೆ ವಾರಕ್ಕೊಬ್ಬರನ್ನ ಸಚಿವರಾಗಿ ಮಾಡಿರಿ. ಯಾಕಂದರೆ ವಾರಕ್ಕೊಮ್ಮೆ ಸಚಿವನ ಮಾಡಿದ್ರೆ ಇವನು ಬೇಡ ಅಂತಾನೆ ಇನ್ನೊಬ್ಬನ ಸೇರಿಸೋದು, ಇನ್ನೊಬ್ಬನ ಪ್ರಮಾಣ ತಗೊಂತಾನ. ಆ ವಾರಕ್ಕೊಮ್ಮೆ ರಾಜೀನಾಮೆಯನ್ನು ಕೊಡಿಸೋದು, ವಾರಕ್ಕೊಮ್ಮೆ ಸಚಿವನ ಮಾಡೋಂಥ ಕೆಲಸ ಆದರೆ ಮಾತ್ರ ನಿಮ್ಮ ಬಂಡಾಯ ಶಮನ ಆಗೋಂಥ ಕೆಲಸ ಆಗ್ತದೆ.